ಹೈಕಮಾಂಡ್ ಹೇಳೋದಲ್ಲ. ಹೈಕಮಾಂಡ್ ಹೇಳೋದಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ. ಹೈಕಮಾಂಡ್ ಹೇಳಿದಾಗ ಡಿಸಿಎಂ ಸಿಎಂ ಆಗ್ತಾರೆ ಅಂತ ಹೇಳಿದ್ರು ಸಿದ್ದರಾಮಯ್ಯ. ಹಾಗಾದ್ರೆ ದೆಹಲಿಯಿಂದ ರಾಹುಲ್ ಸಂದೇಶ ಬರ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಈ ಬದಲಾವಣೆ ಭವಿಷ್ಯವನ್ನ ಹೊತ್ತು ಹಾಗಾದ್ರೆ ತರ್ತಾ ಇರೋದು ಯಾರು? ದೆಹಲಿ ಬೆಂಗಳೂರಾಯ್ತು, ಈಗ ಮಂಗಳೂರಿನ ಸರದಿ. ಮಂಗಳೂರಲ್ಲೇ ಹಾಗಾದ್ರೆ ಈ ಕುರ್ಚಿ ಭವಿಷ್ಯ ಇತ್ಯರ್ಥ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಇದೆ. ನಾಳೆ ಕೆಸಿ ವೇಣುಗೋಪಾಲ್ ಹಾಗೆ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗ್ತಾರೆ. ನಾಳೆಯೇ ಹಾಗಾದ್ರೆ ಅಂತಿಮ ಆಗುತ್ತಾ? ಡಿಕೆ ಶಿವಕುಮಾರ್ ಹಣೆ ಬರಹ ಅನ್ನೋ ಪ್ರಶ್ನೆ ಇದೆ. ರಿಪಬ್ಲಿಕ್ನಲ್ಲಿ ಮತ್ತೊಂದು ಬಿಗ್ ಇನ್ಸೈಡ್ ಸ್ಟೋರಿ. ದೆಹಲಿಯಲ್ಲಿ ಮೀಟಿಂಗ್ ಆಗುತ್ತಾ ಅಥವಾ ಬೆಂಗಳೂರಲ್ಲಿ ಫೈನಲ್ ಆಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದ್ವು. ನಾಳೆ ಮಂಗಳೂರಲ್ಲಿ ರಾಜ್ಯ ರಾಜಕೀಯ ರಂಗೇರುತ್ತೆ. ಮಂಗಳೂರಲ್ಲಿ ನಾಳೆ ಸಿಎಂ ಹಾಗೂ ವೇಣುಗೋಪಾಲ್ ಇಬ್ಬರು ಕೂಡ ಮುಖಾಮುಖಿ ಭೇಟಿಯಾಗ್ತಾರೆ. ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನ ಹಂಚಿಕೊಳ್ತಾರೆ ಸಿಎಂ ಹಾಗೆ ವೇಣುಗೋಪಾಲ್. ದೆಹಲಿಯಿಂದ ರಾಹುಲ್ ಗಾಂಧಿ ಅವರ ಸಂದೇಶವನ್ನ ಹಾಗಾದ್ರೆ ಏನಾದರೂ ಹೊತ್ತು ತಂದಿದ್ದಾರಾ ಅನ್ನೋ ಪ್ರಶ್ನೆ ಇದೆ. ವೇಣುಗೋಪಾಲ್ ಜೊತೆ ಚರ್ಚೆ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ, ಖಚಿತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಾಗಾದ್ರೆ ನಾಳೆ ಯಾವ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ? ನಿರ್ಧಾರಗಳು ನಾಳೆ ಹೊರಬೀಳುತ್ತಾ ಅಥವಾ ರಾಹುಲ್ ಗಾಂಧಿ ಏನಾದರೂ ಈ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಮೆಸೇಜ್ ಕೊಟ್ಟು ಕಳುಹಿಸಿದ್ದಾರಾ ಅನ್ನುವಂತ ಪ್ರಶ್ನೆಯೂ ಇದೆ. ಸಿಎಂ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗ್ತಾರೆ. ನಾಳೆ ಮುಂದಿನ ರಾಜಕೀಯ ಭವಿಷ್ಯ ಇತ್ಯರ್ಥ ಆಗುವಂತ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಣಿಸ್ತಾ ಇದೆ. ಬುಧವಾರ ಮಂಗಳೂರು ಮೂರ್ತಿ ಹೈಕಮಾಂಡ್ ನಾಯಕರು ಭೇಟಿ ಆಗ್ತೀರಾ ಸರ್? ಸಮಯ ಸಿಕ್ಕಿದ್ರೆ ಅವರು ನಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟರೆ ಭೇಟಿ ಆಗ್ತೀವಿ. ವೇಣುಗೋಪಾಲ್ ಅವ್ರನ್ನೇನಾದ್ರೂ ಭೇಟಿ ಆಗ್ತೀರಾ ಮಂಗಳೂರಲ್ಲಿ? ನಾಳೆ ಹೌದು, ಒಂದೇ ಫಂಕ್ಷನ್ ಅಲ್ಲಿ ಇರ್ತೀವಿ. ವೇಣುಗೋಪಾಲ್ ನಾನು 4ನೇ ತಾರೀಕು ಅಲ್ಲ ಸರ್, 4ನೇ ತಾರೀಕು ನಾಳೆ ಬುಧವಾರ ಮಂಗಳೂರು 3ನೇ ತಾರೀಕು ಒಂದು ಫಂಕ್ಷನ್ ಇದೆ ಮಂಗಳೂರಿನಲ್ಲಿ. ಆ ಫಂಕ್ಷನ್ ಅಲ್ಲಿ ನಾನು ವೇಣುಗೋಪಾಲ್ ಅವರು ಕೂಡ ಇಬ್ಬರು ಅತಿಥಿಗಳಾಗಿ ಹೋಗ್ತಾ ಇದ್ದೀವಿ. ಅದರಿಂದ ಅಲ್ಲಿ ಭೇಟಿಯಾಗೋ ಸಾಧ್ಯತೆ ಇದೆ. ಸರ್ ನಿಮ್ಮ ಹೈಕಮಾಂಡ್ ನಾಯಕರು ಭೇಟಿ ಆಗ್ತೀರಾ ಸರ್? ಸಮಯ ಸಿಕ್ಕಿದ್ರೆ ಅವರು ನಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟರೆ ಭೇಟಿ ಆಗ್ತೀವಿ. ವೇಣುಗೋಪಾಲ್ ಅವ್ರನ್ನೇನಾದ್ರೂ ಭೇಟಿ ಆಗ್ತೀರಾ ಮಂಗಳೂರಲ್ಲಿ? ಹೈಕಮಾಂಡ್ ಹೇಳೋದಲ್ಲ. ಹೈಕಮಾಂಡ್ ಹೇಳೋದಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ. ಹೈಕಮಾಂಡ್ ಹೇಳಿದಾಗ ಡಿಸಿಎಂ ಸಿಎಂ ಆಗ್ತಾರೆ ಅಂತ ಹೇಳಿದ್ರು ಸಿದ್ದರಾಮಯ್ಯ. ಹಾಗಾದ್ರೆ ದೆಹಲಿಯಿಂದ ರಾಹುಲ್ ಸಂದೇಶ ಬರ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಈ ಬದಲಾವಣೆ ಭವಿಷ್ಯವನ್ನ ಹೊತ್ತು ಹಾಗಾದ್ರೆ ತರ್ತಾ ಇರೋದು ಯಾರು? ದೆಹಲಿ ಬೆಂಗಳೂರಾಯ್ತು, ಈಗ ಮಂಗಳೂರಿನ ಸರದಿ. ಮಂಗಳೂರಲ್ಲೇ ಹಾಗಾದ್ರೆ ಈ ಕುರ್ಚಿ ಭವಿಷ್ಯ ಇತ್ಯರ್ಥ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಇದೆ. ನಾಳೆ ಕೆಸಿ ವೇಣುಗೋಪಾಲ್ ಹಾಗೆ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗ್ತಾರೆ. ನಾಳೆಯೇ ಹಾಗಾದ್ರೆ ಅಂತಿಮ ಆಗುತ್ತಾ? ಡಿಕೆ ಶಿವಕುಮಾರ್ ಹಣೆ ಬರಹ ಅನ್ನೋ ಪ್ರಶ್ನೆ ಇದೆ. ರಿಪಬ್ಲಿಕ್ನಲ್ಲಿ ಮತ್ತೊಂದು ಬಿಗ್ ಇನ್ಸೈಡ್ ಸ್ಟೋರಿ. ದೆಹಲಿಯಲ್ಲಿ ಮೀಟಿಂಗ್ ಆಗುತ್ತಾ ಅಥವಾ ಬೆಂಗಳೂರಲ್ಲಿ ಫೈನಲ್ ಆಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದ್ವು. ನಾಳೆ ಮಂಗಳೂರಲ್ಲಿ ರಾಜ್ಯ ರಾಜಕೀಯ ರಂಗೇರುತ್ತೆ. ಮಂಗಳೂರಲ್ಲಿ ನಾಳೆ ಸಿಎಂ ಹಾಗೂ ವೇಣುಗೋಪಾಲ್ ಇಬ್ಬರು ಕೂಡ ಮುಖಾಮುಖಿ ಭೇಟಿಯಾಗ್ತಾರೆ. ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನ ಹಂಚಿಕೊಳ್ತಾರೆ ಸಿಎಂ ಹಾಗೆ ವೇಣುಗೋಪಾಲ್. ದೆಹಲಿಯಿಂದ ರಾಹುಲ್ ಗಾಂಧಿ ಅವರ ಸಂದೇಶವನ್ನ ಹಾಗಾದ್ರೆ ಏನಾದರೂ ಹೊತ್ತು ತಂದಿದ್ದಾರಾ ಅನ್ನೋ ಪ್ರಶ್ನೆ ಇದೆ. ವೇಣುಗೋಪಾಲ್ ಜೊತೆ ಚರ್ಚೆ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ, ಖಚಿತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಾಗಾದ್ರೆ ನಾಳೆ ಯಾವ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ? ನಿರ್ಧಾರಗಳು ನಾಳೆ ಹೊರಬೀಳುತ್ತಾ ಅಥವಾ ರಾಹುಲ್ ಗಾಂಧಿ ಏನಾದರೂ ಈ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಮೆಸೇಜ್ ಕೊಟ್ಟು ಕಳುಹಿಸಿದ್ದಾರಾ ಅನ್ನುವಂತ ಪ್ರಶ್ನೆಯೂ ಇದೆ. ಸಿಎಂ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗ್ತಾರೆ. ನಾಳೆ ಮುಂದಿನ ರಾಜಕೀಯ ಭವಿಷ್ಯ ಇತ್ಯರ್ಥ ಆಗುವಂತ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಣಿಸ್ತಾ ಇದೆ. ಬುಧವಾರ ಮಂಗಳೂರು ಮೂರ್ತಿ ಹೈಕಮಾಂಡ್ ನಾಯಕರು ಭೇಟಿ ಆಗ್ತೀರಾ ಸರ್? ಸಮಯ ಸಿಕ್ಕಿದ್ರೆ
ಅವರು ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟರೆ ಭೇಟಿ ಆಗ್ತೀವಿ. ಸರ್ ವೇಣುಗೋಪಾಲ್ ಅವ್ರನ್ನ ಭೇಟಿ ಆಗ್ತೀರಾ? ವೇಣುಗೋಪಾಲ್ ಅವ್ರನ್ನ ಏನಾದ್ರು ಭೇಟಿ ಆಗ್ತೀರಾ ನಾಳೆ ಮಂಗಳೂರಲ್ಲಿ? ನಾಳೆ ಹೌದು, ಒಂದೇ ಫಂಕ್ಷನ್ ಅಲ್ಲಿ ಇರ್ತೀವಿ. ವೇಣುಗೋಪಾಲ್, ನಾನು 4ನೇ ತಾರೀಕು ಅಲ್ಲ ಸರ್, 4ನೇ ತಾರೀಕು ನಾಳೆ ಬುಧವಾರ ಮಂಗಳೂರು 3ನೇ ತಾರೀಕು ಒಂದು ಫಂಕ್ಷನ್ ಇದೆ ಮಂಗಳೂರಿನಲ್ಲಿ. ಆ ಫಂಕ್ಷನ್ ಅಲ್ಲಿ ನಾನು ವೇಣುಗೋಪಾಲ್ ಅವರು ಕೂಡ ಇಬ್ಬರು ಅತಿಥಿಗಳಾಗಿ ಹೋಗ್ತಾ ಇದ್ದೀವಿ. ಅದರಿಂದ ಅಲ್ಲಿ ಭೇಟಿಯಾಗ ಸಾಧ್ಯತೆ ಇದೆ. ಸರ್ ನಿಮ್ಮ ಹೈಕಮಾಂಡ್ ನಾಯಕರು ಭೇಟಿ ಆಗ್ತೀರಾ ಸರ್? ಸಮಯ ಸಿಕ್ಕಿದ್ರೆ ಅವರು ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟರೆ ಭೇಟಿ ಆಗ್ತೀವಿ. ಸರ್ ವೇಣುಗೋಪಾಲ್ ಅವ್ರನ್ನ ಭೇಟಿ ಆಗ್ತೀರಾ? ವೇಣುಗೋಪಾಲ್ ಅವ್ರನ್ನ ಏನಾದ್ರು ಭೇಟಿ ಆಗ್ತೀರಾ ನಾಳೆ ಮಂಗಳೂರಲ್ಲಿ? ಹೈಕಮಾಂಡ್ ಹೇಳೋದಲ್ಲ, ಹೈಕಮಾಂಡ್ ಹೇಳೋದಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ. ಹೈಕಮಾಂಡ್ ಹೇಳಿದಾಗ ಡಿಸಿಎಂ ಸಿಎಂ ಆಗ್ತಾರೆ ಅಂತ ಹೇಳಿದ್ರು ಸಿದ್ದರಾಮಯ್ಯ. ಹಾಗಾದ್ರೆ ದೆಹಲಿಯಿಂದ ರಾಹುಲ್ ಸಂದೇಶ ಬರ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಈ ಬದಲಾವಣೆ ಭವಿಷ್ಯವನ್ನ ಹೊತ್ತು ಹಾಗಾದ್ರೆ ತರ್ತಾ ಇರೋದು ಯಾರು? ದೆಹಲಿ ಬೆಂಗಳೂರಾಯ್ತು, ಈಗ ಮಂಗಳೂರಿನ ಸರದಿ. ಮಂಗಳೂರಲ್ಲೇ ಹಾಗಾದ್ರೆ ಈ ಕುರ್ಚಿ ಭವಿಷ್ಯ ಇತ್ಯರ್ಥ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಇದೆ. ನಾಳೆ ಕೆಸಿ ವೇಣುಗೋಪಾಲ್ ಹಾಗೆ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗ್ತಾರೆ. ನಾಳೆಯೇ ಹಾಗಾದ್ರೆ ಅಂತಿಮ ಆಗುತ್ತಾ? ಡಿಕೆ ಶಿವಕುಮಾರ್ ಹಣೆ ಬರಹ ಅನ್ನೋ ಪ್ರಶ್ನೆ ಇದೆ. ರಿಪಬ್ಲಿಕ್ನಲ್ಲಿ ಮತ್ತೊಂದು ಬಿಗ್ ಇನ್ಸೈಡ್ ಸ್ಟೋರಿ. ದೆಹಲಿಯಲ್ಲಿ ಮೀಟಿಂಗ್ ಆಗುತ್ತಾ ಅಥವಾ ಬೆಂಗಳೂರಲ್ಲಿ ಫೈನಲ್ ಆಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದ್ವು. ನಾಳೆ ಮಂಗಳೂರಲ್ಲಿ ರಾಜ್ಯ ರಾಜಕೀಯ ರಂಗೇರುತ್ತೆ. ಮಂಗಳೂರಲ್ಲಿ ನಾಳೆ ಸಿಎಂ ಹಾಗೂ ವೇಣುಗೋಪಾಲ್ ಇಬ್ಬರು ಕೂಡ ಮುಖಾಮುಖಿ ಭೇಟಿಯಾಗ್ತಾರೆ. ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನ ಹಂಚಿಕೊಳ್ತಾರೆ ಸಿಎಂ ಹಾಗೆ ವೇಣುಗೋಪಾಲ್. ದೆಹಲಿಯಿಂದ ರಾಹುಲ್ ಗಾಂಧಿ ಅವರ ಸಂದೇಶವನ್ನ ಹಾಗಾದ್ರೆ ಏನಾದರೂ ಹೊತ್ತು ತಂದಿದ್ದಾರಾ ಅನ್ನೋ ಪ್ರಶ್ನೆ ಇದೆ. ವೇಣುಗೋಪಾಲ್ ಜೊತೆ ಚರ್ಚೆ ಮಾಡ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ, ಖಚಿತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಾಗಾದ್ರೆ ನಾಳೆ ಯಾವ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ? ನಿರ್ಧಾರಗಳು ನಾಳೆ ಹೊರಬೀಳುತ್ತಾ ಅಥವಾ ರಾಹುಲ್ ಗಾಂಧಿ ಏನಾದರೂ ಈ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಮೆಸೇಜ್ ಕೊಟ್ಟು ಕಳುಹಿಸಿದ್ದಾರಾ ಅನ್ನುವಂಥ ಪ್ರಶ್ನೆಯೂ ಇದೆ. ಸಿಎಂ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗ್ತಾರೆ. ನಾಳೆ ಮುಂದಿನ ರಾಜಕೀಯ ಭವಿಷ್ಯ ಇತ್ಯರ್ಥ ಆಗುವಂತ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಣಿಸ್ತಾ ಇದೆ. ಬುಧವಾರ ಮಂಗಳೂರು 3 ಹೈಕಮಾಂಡ್ ನಾಯಕರು ಭೇಟಿ ಆಗ್ತೀರಾ ಸರ್? ಸಮಯ ಸಿಕ್ಕಿದ್ರೆ ಅವರು ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟರೆ ಭೇಟಿ ಆಗ್ತೀವಿ. ಸರ್ ವೇಣುಗೋಪಾಲ್ ಅವ್ರನ್ನ ಭೇಟಿ ಆಗ್ತೀರಾ? ವೇಣುಗೋಪಾಲ್ ಅವ್ರನ್ನ ಏನಾದ್ರು ಭೇಟಿ ಆಗ್ತೀರಾ ನಾಳೆ ಮಂಗಳೂರಲ್ಲಿ? ನಾಳೆ ಹೌದು, ಒಂದೇ ಫಂಕ್ಷನ್ ಅಲ್ಲಿ ಇರ್ತೀವಿ. ವೇಣುಗೋಪಾಲ್, ನಾನು 4ನೇ ತಾರೀಕು ಅಲ್ಲ ಸರ್, 4ನೇ ತಾರೀಕು